ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಧು ಬಂಗಾರಪ್ಪ, ಮಧು ಬಂಗಾರಪ್ಪ ಈ ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಶಿಕ್ಷಣ ಸಚಿವ ಖಾತೆಯನ್ನು ನಿಭಾಯಿಸಿದ್ರು. ಕಳೆದ 3 ವರ್ಷಗಳ ಕಾಲ ಅವರು ಶಿಕ್ಷಣ ಸಚಿವರಾಗಿದ್ದರು. ಈ CSR ಫಂಡನ್ನು ಇಲಾಖೆಗೆ ಬಳಸ್ಕೊಳ್ಳೋ ರೀತಿಯಾಗಿ ತುಂಬ ಸಕ್ಸಸ್ಫುಲ್ ಆಗಿ ಹೆಜ್ಜೆಯನ್ನು ಇಟ್ಟಿದ್ರು. ಕೆಲವೊಂದಿಷ್ಟು ಖಾಸಗಿ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು, ಅದರ ಒಂದು ಫಂಡನ್ನು ಹೇಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದರು. ಕೆಲವೊಂದಿಷ್ಟು ವಿವಾದ ಕೂಡ ಮಾಡ್ಕೊಂಡಿದ್ರು. ಶಿಕ್ಷಣ ಪಠ್ಯ ವಿಚಾರವಾಗಿರ್ಬೋದು, ಬೇರೆ ಪರೀಕ್ಷಾ ವ್ಯವಸ್ಥೆ ವಿಚಾರವಾಗಿರ್ಬೋದು, ಶಿಕ್ಷಕರ ನೇಮಕಾತಿ ವಿಚಾರವಾಗಿರ್ಬೋದು, ಕೆಲವೊಂದಿಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗಿತ್ತು ಮಧು ಬಂಗಾರಪ್ಪ ಅವರ ನಡೆಗಳು. ಸೊ ಈಗ ಮತ್ತೆ ಆ ಒಂದು ಖಾತೆಯಲ್ಲಿನೇ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆಯನ್ನು ಮುಂದುವರಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮತ್ತೆ ಬೇರೆ ಯಾರಿಗೂ ಡಿಮಾಂಡ್ ಇಲ್ವಾ? ಮಧು ಬಂಗಾರಪ್ಪ ಬಿಟ್ಟರೆ ಅವರೇ ಮುಂದುವರಿಸ್ತಾರಾ ಅಥವಾ ಬೇರೆ ಯಾರಾದರೂ ಡಿಮಾಂಡ್ ಇಟ್ಟಿದ್ದಾರೆ ನಮಗೆ ಈ ಒಂದು ಖಾತೆ ಬೇಕು ಅಂತ? ಇಲ್ಲ, ಇದನ್ನು ಮುಖ್ಯಮಂತ್ರಿಗಳಂತೂ ಒಂದು ಸ್ಪಷ್ಟವಾಗಿ ಹೇಳಿದಾರಂತೆ, ನೀನೇ ಇದನ್ನು ಮುಂದುವರಿಸಬೇಕು ಅಂತ ಮಧು ಬಂಗಾರಪ್ಪ ಅವ್ರಿಗೆ. ಮಧು ಬಂಗಾರಪ್ಪ ಅವರು 3.5 ವರ್ಷಗಳ ಕಾಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬೇರೆ ಇಲಾಖೆ ಆದರೆ ಏನೋ ಅನ್ಕೋಬೋದಾಗಿತ್ತು, ಇದು ಶಿಕ್ಷಣ ಇಲಾಖೆ. ಹಾಗಾಗಿ ಈಗ ಯಾರೋ ಬಂದು 6 ತಿಂಗಳು ಮತ್ತೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮಕ್ಕಳ ಎಕ್ಸಾಮ್ಸ್ ಬಂದಿರ್ತವೆ. ಹೀಗಾಗಿ ಆ ಸಮಸ್ಯೆ ಆಗೋದು ಬೇಡ ಅಂತ ಒಂದು ಕಡೆ. ಮತ್ತೊಂದು ಕಡೆ ಮಧು ಬಂಗಾರಪ್ಪ ಯಶಸ್ವಿ ಆಗಿದ್ದಾರೆ ಈ ಇಲಾಖೆಯಲ್ಲಿ. ಒಂದಷ್ಟು ಕಾಂಟ್ರವರ್ಸಿಗಳಾಗಿದ್ದು ನಿಜ. ಕಾಂಟ್ರವರ್ಸಿಗಳು ಕೆಲವರು ಬೇಕು ಅಂತಾನು ಮಾಡಿದ್ರು, ಕೆಲವರು ಸರ್ಕಾರದ ವತಿಯಿಂದ ಸಚಿವರೇ ಮಾಡಬೇಕಂತಿಲ್ಲ, ಅಧಿಕಾರಿಗಳು ತೆಗೆದುಕೊಂಡಂಥ ನಿರ್ಧಾರಗಳಿಂದಲೂ ಕೂಡ ಆಗಿದ್ದಾವೆ. ಆದರೆ ಎಲ್ಲವನ್ನು ಕೂಡ ನಿಭಾಯಿಸಿದ್ದಾರೆ. ಕಾಂಟ್ರವರ್ಸಿಗಳು ಬಂದಾಗ ಯಾವ ರೀತಿಯಾಗಿ ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದೊಂದು. ಮತ್ತೊಂದು ಪಠ್ಯಕ್ರಮದ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗಿತ್ತು. ಜೊತೆಗೆ ಅವರು ಕನ್ನಡ ವಿಚಾರವೂ ಕೂಡ ಚರ್ಚೆ ಆಗಿತ್ತು. ಮಧು ಬಂಗಾರಪ್ಪ ಅವ್ರಿಗೆ ಕನ್ನಡ ಬರಲ್ಲ ಅಂತವ್ರಿಗೆ ನೀವು ಶಿಕ್ಷಣ ಸಚಿವರು ಮಾಡಿ ಬೇರೆ ಖಾತೆ ಕೊಡಿ, ಅವ್ರಿಗೆ ಎಜುಕೇಶನ್ ಎಕ್ಸ್ಪರ್ಟ್ಗೆ ಯಾರು ಕೊಡ್ರಪ್ಪ ಅನ್ನೋ ಥರ ಚರ್ಚೆ ಆಗಿತ್ತು ಅಂತ. ಅಲ್ಲ, ಈಗ ಎಕ್ಸ್ಪರ್ಟ್ಗಿಂತಲೂ ಆ ಇಲಾಖೆಯ ಏನು ಯಾರಿಗೆ ತಲುಪಬೇಕು ಅದನ್ನ ತಲುಪಿಸುವಷ್ಟು ಜಾಣ್ಮೆ ಇರುವಂತಹ ನಾಯಕರು ಬೇಕು. ಅದರಲ್ಲಿ ಯಶಸ್ವಿ ಆಗಿದಾರಂತೆ ಎಲ್ಲರೂ. ಹಂಗಾದ್ರೆ ಎಲ್ಲರೂ PhD ಮಾಡೋರು ಇರಬೇಕು ಅಂತ ಅಂತಲ್ಲ. ಈಗ ಎಕ್ಸಾಂಪಲ್, ಈಗ ಕನ್ನಡ, ಈಗ ನಾವು ಒಂದು ಶಿಕ್ಷಣ ಇಲಾಖೆಯನ್ನ ಮುನ್ನಡೆಸ್ತಾ ಇದ್ದೀವಿ ಅಂದಾಗ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ನಾವೇನು ಎಕ್ಸ್ಪರ್ಟ್ ಆಗಬೇಕು ಅಂತೇನಿಲ್ಲ, ಅಟ್ಲೀಸ್ಟ್ ಕನ್ನಡ ಗೊತ್ತಿರಬೇಕು. ಕನ್ನಡ ಮಕ್ಕಳಿಗೆ ಕೆಲವೊಂದು ಕನ್ನಡ ವಿಚಾರದಲ್ಲಿ ದೊಡ್ಡ ವಿವಾದ ಆಗ್ತಾ ಇತ್ತು ಲಾಸ್ಟ್ ಟೈಮು. ಆಗ್ತಿತ್ತು ಭಾಳ. ಈಗ ಖಂಡಿತ ನೀವು ಹೇಳಿದ್ದು ಕನ್ನಡ ಗೊತ್ತಿರೋರಾಗಿರ್ಬೇಕು. ಜೊತೆಗೆ ಯಾರು ಮಧು ಬಂಗಾರಪ್ಪ ಅವರ ವೇಷಭೂಷಣ ಅದಕ್ಕಿಂತಲೂ ಕೂಡ ಹೆಚ್ಚು ಚರ್ಚೆ ಆಗಿದ್ದು ಮೊದಲು ಅವರ ಮಕ್ಕಳಿಗಿಂತಲೂ ಕೂಡ ಅವರು ಮೊದಲು ಕಟಿಂಗ್ ಮಾಡಬೇಕು ಅಂತ. ಇವೆಲ್ಲ ಓಕೆ, ಅವರ ಬಾಡಿ ಲ್ಯಾಂಗ್ವೇಜು, ಅವರ ವ್ಯಕ್ತಿತ್ವವಾಗಿ ಯಾರು ಮಾತಾಡಲ್ಲ. ಈಗ ಎಕ್ಸಾಂಪಲ್, ಹಿಂದೆ ನಿರ್ಮಲಾ ಸೀತಾರಾಮನ್ಗೆ ಕ್ವಶನ್ ಕೇಳಿದಾಗ ಈರುಳ್ಳಿ ಬೆಲೆ ಜಾಸ್ತಿ ಆಗಿದ್ದಾಗ ನಾನು ಈರುಳ್ಳಿ ತಿನ್ನೋದಿಲ್ಲ ಅಂತ ಕಮೆಂಟ್ ಮಾಡಿದ್ರು. ನನ್ನ ಪ್ರಕಾರ ಆದ್ರೆ ಅಂತವ್ರ ಮುಂದೆ ಕ್ವಶನ್ ಕೇಳೋದೇ ಆಯ್ತಾ, ಎಷ್ಟು ಕಾಂಟ್ರವರ್ಸಿ ಆಗಿತ್ತು. ಜನರಲ್ ಕಾಮನ್ ಪಬ್ಲಿಕ್ ಇಂದ ಹಿಡಿದು ಕಾಂಗ್ರೆಸ್ ನಾಯಕರಿಂದ ಎಲ್ಲರೂ ಕೂಡ ಟೀಕೆ ಮಾಡಿದ್ರು. ಏನ್ರಿ ಇದು ಈ ರೀತಿಯಾಗಿ ಆನ್ಸರ್ ಮಾಡ್ತಾರ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು, ಫಿನಾನ್ಸ್ ಮಿನಿಸ್ಟ್ರು, ಈಗ ಆನ್ಸರ್ ಮಾಡೋದು ಚರ್ಚೆ ಆಗಿತ್ತು. ನಾನು ಈರುಳ್ಳಿನೇ ತಿನ್ನಲ್ಲ, ನಂತರ ನೀವೇ ಎಲ್ಲ ಫಾಲೋ ಮಾಡಿ ಆ ತರ ಅರ್ಥದಲ್ಲಿ ಮಾತನಾಡಿದ್ರು. ಅದಕ್ಕೆ ಅಂಥವ್ರು ಇದ್ದಾಗ ಹೆಚ್ಚು ಪ್ರಶ್ನೆ ಕೇಳೋದು, ನಮ್ಮ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ನಾವು ಸುಮ್ಮನೆ ಇರೋದೇ ವಾಸಿ. ನಮ್ಮ ಇದೇನಂತ ಹೇಳಿದ್ರೆ ಪಾಪ ಮೋದಿ ಮತ್ತೆ ಅಮಿತ್ ಶಾ ಅವ್ರಿಗೆ ಯಾರು ಅವ್ರಿಗಿಂತ ಎಕ್ಸ್ಪರ್ಟ್ ಆರ್ಥಿಕ ತಜ್ಞರು ಸಿಗ್ತಿಲ್ಲ. ರಾಜ್ಯದಲ್ಲಿ ಕೂಡ ಶಿಕ್ಷಣ ಇಲಾಖೆ ಅಂತ ಬಂದಾಗ ಸಹಜವಾಗಿ ಹಲವರಿದ್ದಾಗ ಸಮಸ್ಯೆಗಳಾಗಿದ್ದಾವೆ. ಪೇಪರ್ ಲೀಕ್ ಆಗಿರೋದಿದೆ, ಬೇರೆ ಬೇರೆ ವಿಚಾರಗಳಲ್ಲಿ ಕಾಂಟ್ರವರ್ಸಿಗಳು ಬಂದಿರೋದಿದೆ. ಮಧು ಬಂಗಾರಪ್ಪ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಹಲವು ವಿಚಾರಗಳಲ್ಲಿ ಸಕ್ಸಸ್ ಆಗಿದ್ದಾರೆ. ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಇಲಾಖೆ, ಪ್ರತಿ ಹಳ್ಳಿಗೂ ರೀಚ್ ಆಗುವಂತ ತುಂಬಾ ಇಂಪಾರ್ಟೆಂಟ್ ಇಲಾಖೆ. ರೀಚ್ ಆಗದೆ ಪ್ರಾಥಮಿಕ ಶಿಕ್ಷಣ 1ನೇ ಕ್ಲಾಸಿಂದ ಹಿಡಿದು PUC ವರೆಗೂ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಅತ್ಯಮೂಲ್ಯ ಇರ್ತಕ್ಕಂಥ ಒಳ್ಳೆ ಖಾತೆ ಇದು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಿರೋದ್ರಿಂದ ಇದೇ ಇಂಪಾರ್ಟೆಂಟ್ ಈ ಇಲಾಖೆ. ಅವರು ಕೂಡ ಅದನ್ನೇ ಕೇಳಿದ್ದಾರೆ, ನನಗೆ ಬೇರೆ ಇಲಾಖೆ ಬೇಡ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಯಾವಾಗ್ಲೂ ಕೂಡ ಯಾವುದೇ ಸರ್ಕಾರ ಇರಲಿ, ಪ್ರಾಥಮಿಕ ಪ್ರೌಢ ಶಿಕ್ಷಣ 2.5 ವರ್ಷ ಆದ್ಮೇಲೆ ಅವ್ರನ್ನ ಉನ್ನತ ಶಿಕ್ಷಣಕ್ಕೆ ಬಡ್ತಿ ಕೊಡ್ತಾರೆ. ಬೇರೆ ಬೇರೆಯವ್ರು ಕೊಟ್ಟಿದ್ದಾರೆ. ಬಟ್ ಇವರು ಉನ್ನತ ಶಿಕ್ಷಣನೇ ಬೇಡ ಅಂತ ಬೇಡ. ನಾನ್ ನೇರವಾಗಿ ಫೋನ್ ಮಾಡಿ ಕೇಳಿದಾಗ್ಲೂ ಕೂಡ ಅದನ್ನ ಹೇಳೋದು, ನನ್ಗೆ ಅವಶ್ಯಕತೆ ಇಲ್ಲ, ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ. DK ಶಿವಕುಮಾರ್ ಅವರು ಕನಕಪುರ ಮತ್ತೆ ಕನಕಪುರ ಸುತ್ತಲೂ ಭಾಗದಲ್ಲಿ ಹಲವು ವಿಲೇಜ್ಗಳಲ್ಲಿ ಅವ್ರು ಸಕ್ಸಸ್ ಆಗಿರೋದು ಏನಂದ್ರೆ CSR ಫಂಡ್ ಅನ್ನ ಬಳಸ್ಕೊಂಡು ಉನ್ನತ ದರ್ಜೆಗೆ ಶಾಲೆಗಳನ್ನ ಮಾಡಿದ್ದಾರೆ. ಅದನ್ನ ಇಡೀ ರಾಜ್ಯಾದ್ಯಂತ ಅದನ್ನ ಜಾರಿ ಮಾಡಬೇಕು ಅನ್ನೋದು ಅವ್ರದ್ದೊಂದು ಕನಸು. ಅದಕ್ಕೆ ಮಧು ಬಂಗಾರಪ್ಪ ಅವನೇ ಸೂಕ್ತ ಅಂತ ಅವರ ಒಂದು ಲೆಕ್ಕಾಚಾರ. ಹೀಗಾಗಿ ಇದೇ ಇಲಾಖೆ ನೀನು ಕಂಟಿನ್ಯೂ ಮಾಡು ಅಂತಾನೆ ಹೇಳಿದ್ದಾರೆ. ಇವ್ರಿಗೂ ಕೂಡ ಈ ಇಲಾಖೆ ಬಿಟ್ಟು ನನಗೆ ಬೇರೆ ಇಲಾಖೆನೂ ಬೇಡ